ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಹಾಸಿಗೆ ತಿಂಪು. ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ? ಹಾಗಾದ್ರೆ ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ. ವಾದ ಪ್ರತಿವಾದವನ್ನ ಆಲಿಸಿರುವ ಕೋರ್ಟ್ ಆದೇಶವಿದ್ರೂ ಹಾಸಿಗೆ ಬೆಡ್ಶೀಟ್ ಅನ್ನ ಕೊಡ್ತಿಲ್ಲ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇನ್ನು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರೋದಕ್ಕೂ ಆಕ್ಷೇಪ ವ್ಯಕ್ತವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಹಾಗಾದ್ರೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಹಾಗಾದ್ರೆ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಆಗಿರುವಂತದ್ದು. ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗಲಿದೆ. ಅದೇ ರೀತಿಯಾಗಿ ವಾದ ಪ್ರತಿವಾದವನ್ನ 64 CCH ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ಬೆಡ್ಶೀಟ್ ಅನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಜೈಲಾಧಿಕಾರಿಗಳ ವಿರುದ್ಧ ಇಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರೋದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತದ್ದು. ಇನ್ನು ಈ ನಟ ದರ್ಶನ್ಗೆ ದಿಂಬು ಹಾಸಿಗೆ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವತ್ತು ನ್ಯಾಯಾಂಗ ನಿಂದನೆ ಅರ್ಜಿಯ ಬಗ್ಗೆ ಇವತ್ತು ನಿರ್ಧಾರವಾಗುತ್ತೆ. ಈ ದರ್ಶನ್ ಪರವಾಗಿ ವಾದಿಸಿದ್ದ ವಕೀಲ ಸುನೀಲ್ ಕುಮಾರ್, ಜೈಲ್ ಪರವಾಗಿ ವಾದಿಸಿದ್ದ ASPP ಸಚಿನ್ ಇಬ್ಬರ ವಾದ ಪ್ರತಿವಾದವನ್ನ ಆಲಿಸಿ ಇಂದಿಗೆ 64ನೇ CCH ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಇನ್ನು ಕೋರ್ಟ್ ಇಂದಿನ ಆದೇಶದತ್ತ ಒಂದು ರೀತಿಯಾಗಿ ಕುತೂಹಲ ಮೂಡಿರುವಂಥದ್ದು. ಕೋರ್ಟ್ ಕೂಡ ಈಗಾಗಲೇ ಒಂದ್ ಕಡೆ ಹಾಸಿಗೆ ದಿಂಬು ಕೊಡಬೇಕು ಅಂತ ದರ್ಶನ್ಗೆ ಹೇಳಿದ್ರು, ಆದ್ರೆ ಇನ್ನೂ ಕೂಡ ಕೊಟ್ಟಿರಲಿಲ್ಲ. ಕೋರ್ಟ್ ಆದೇಶದಂತೆ ಕನಿಷ್ಠ ಸೌಕರ್ಯವನ್ನ ನೀಡಿದ್ದೇವೆ. ಈಗಾಗಲೇ ನ್ಯಾಯಾಲಯಕ್ಕೆ ಜೈಲಾಧಿಕಾರಿಗಳ ಮಾಹಿತಿ, ಕೋರ್ಟ್ಗೆ ಅಧಿಕಾರಿಗಳಿಂದ ಡಿಜಿಟಲ್ ಎವಿಡೆನ್ಸ್ ಸಲ್ಲಿಕೆಯಾಗಿದೆ. ದರ್ಶನ್ಗೆ ದಿಂಬು ಹಾಸಿಗೆ ಬೆಡ್ಶೀಟ್ ಅನ್ನ ಈಗಾಗಲೇ ನೀಡಿದ್ದೇವೆ. ಇನ್ನು ಜೈಲು ಆವರಣದಲ್ಲಿ ವಾಕಿಂಗ್ಗೂ ಅವಕಾಶವನ್ನ ನೀಡಿದ್ದೇವೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು 64ನೇ CCH ಕೋರ್ಟ್ ಆದೇಶ ಇದೆಯಾ? ಹಾಗಾದ್ರೆ ಕೋರ್ಟ್ ಆದೇಶದಂತೆ ಕನಿಷ್ಠ ಸೌಕರ್ಯವನ್ನ ಈಗಾಗಲೇ ನಾವು ನೀಡಿದ್ದೇವೆ. ಈಗಾಗಲೇ ನ್ಯಾಯಾಲಯಕ್ಕೆ ಜೈಲಾಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಕೋರ್ಟ್ಗೆ ಅಧಿಕಾರಿಗಳಿಂದ ಡಿಜಿಟಲ್ ಎವಿಡೆನ್ಸ್ ಸಲ್ಲಿಕೆಯಾಗಿರುವಂತದ್ದು. ದರ್ಶನ್ಗೆ ದಿಂಬು ಹಾಸಿಗೆ ಬೆಡ್ಶೀಟ್ ಅನ್ನ ಈಗಾಗಲೇ ನೀಡಿದ್ದೇವೆ. ಜೈಲು ಆವರಣದಲ್ಲಿ ವಾಕಿಂಗ್ಗೂ ಕೂಡ ಅವಕಾಶವನ್ನ ನೀಡಿದ್ದೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು 64ನೇ CCH ಕೋರ್ಟ್ ಆದೇಶ ಇದೆ. ಇನ್ನು ಇಲ್ಲಿ ನಟ ದರ್ಶನ್ಗೆ ದಿಂಬು ಹಾಸಿಗೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆ ಕೂಡ ಇದೆ. ಅರ್ಜಿಯ ಬಗ್ಗೆ ನಿರ್ಧಾರವಾಗುತ್ತೆ. ದರ್ಶನ್ ಪರವಾಗಿ ವಕೀಲ ಸುನೀಲ್ ಕುಮಾರ್ ಅವರು ವಾದಿಸಿದ್ದಾರೆ. ಇನ್ನು ಜೈಲು ಪರವಾಗಿ ASPP ಸಚಿನ್ ಕೂಡ ವಾದವನ್ನ ಮಾಡಿದ್ರು. ಇಬ್ಬರ ವಾದ ಪ್ರತಿವಾದವನ್ನ ಆಲಿಸಿ ಇಂದಿಗೆ 64ನೇ CCH ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ಒಂದು ರೀತಿಯಾಗಿ ಕೋರ್ಟ್ ಇಂದಿನ ಆದೇಶದತ್ತ ಬಹಳಷ್ಟು ಕುತೂಹಲ ಮೂಡಿರುವಂಥದ್ದು. ಕನಿಷ್ಠ ಸೌಲಭ್ಯ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಕೊಡ್ತಾ ಇರೋದಾಗಿ ಜೈಲಿನ ಪರ ವಕೀಲರು ಕೂಡ ಈಗಾಗಲೇ ಹೇಳಿದ್ದಾರೆ. ಇನ್ನು ಕಾರ್ಪೆಟ್, ಮಗ್ಗು, ಕಂಬಳಿ ಕೊಟ್ಟಿದ್ದೇವೆ ಅಂತ ವಾದವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಿಗ್ಗೆ ಮತ್ತು ಸಂಜೆ 1 ಗಂಟೆ ಅವಧಿಯಂತೆ ವಾಕಿಂಗ್ಗೆ ಅವಕಾಶವನ್ನ ಕೊಟ್ಟಿರೋ ಬಗ್ಗೆಯೂ ಕೂಡ ವಾದವನ್ನ ಮಾಡಿರುವಂಥದ್ದು. ಇಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿಟ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮೈನ್ ಸೆಲ್ಗೆ ಶಿಫ್ಟ್ ಮಾಡದೆ ದರ್ಶನನ್ನ ಅಲ್ಲೇ ಇರಿಸೋದು ಯಾಕೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ಇನ್ನು ವಾದಿಸಿದ್ದ ದರ್ಶನ್ ಪರ ವಕೀಲರು ಮಗ್ಗು, ತಟ್ಟೆ, ಕಾರ್ಪೆಟ್, ಕಂಬಳಿನ ಈಗಾಗಲೇ ಕೊಟ್ಟಿದ್ದಾರೆ. ಅದು ಕೋರ್ಟ್ ಆದೇಶಕ್ಕೂ ಮೊದಲೇ ಕೊಡ್ತಿದ್ರು. ಇದೀಗ ಕೋರ್ಟ್ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಜೈಲಾಧಿಕಾರಿಗಳು ಪ್ರತಿಕ್ರಿಯೆನ ಕೊಡ್ತಿಲ್ಲ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡಿದ್ದಾರೆ.